ಮಚ್ಚಿನ ವಿಷಯಕ್ಕೆ ಬರೋದಾದ್ರೆ ಮಚ್ಚು ಅದು ಫೈಬರ್ ಮಚ್ಚ ಹೇಗೆ ಏನು ಅಂತ ಬಿಕಾಸ್ ಸೆಟ್ಟಿಂದಾನೇ ಕೊಟ್ಟಿದ್ದ ಪ್ರಾಪರ್ಟಿ ಸೆಟ್ ಅವ್ರದ್ದೇನಾ ಹೇಗೆ ಏನು ಅಂತ ಸರ್. ಮೇಡಮ್ ನೀವು ನನ್ನ ಪ್ರಕಾರ ಬಂದಿದ್ದೀರಾ ನಕ್ಷತ್ರ ಸ್ಟುಡಿಯೋಗೆ. ಅಲ್ಲಿ ಹಲವಾರು ಪ್ರಾಪರ್ಟಿಗಳು ಇಕ್ಕಿರ್ತಾರೆ, ಎಲ್ಲ ಮಾಡಿಕ್ಕಿರೋದು, ಯೂಸ್ ಆಗಿರೋದು, ಬಿಟ್ಟಿರೋದು ಹಲವಾರು ಪ್ರಾಪರ್ಟಿಗಳಿರುತ್ತೆ. ಆ ಪ್ರಾಪರ್ಟಿಲಿ ಒಂದು ನಾವು ಯೂಸ್ ಮಾಡಿರೋದೇ ಇದು ಆಗಲಿ. ಯಾಕಂದರೆ ಚಾನಲಲ್ಲಿ ನಾವಿವಾಗ ಒಂದು ಮಚ್ ತೋರಿಸ್ಬೇಕು ಅಂದರೆ ಒಂದು ಸ್ಟೇಜ್ ಮೇಲೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅವ್ರದ್ದು ಹಲವಾರು ವಿಷಯಗಳಿರುತ್ತೆ. ಅವ್ರು ಆ ಥರ ನಮಗೆ ಒರಿಜಿನಲ್ ಮಚ್ ತೋರ್ಸೋಕೆ ಬಿಡೋಲ್ಲ. ಫೈಬರ್ ಮಚ್ಚು ಕೊಟ್ಟಿದ್ರು, ಅದನ್ನು ನಾವು ಯೂಸ್ ಮಾಡಿದ್ವಿ ಅಷ್ಟೇ. ಆಮೇಲೆ ಅದೇನು ಯೂಸ್ ಇರಲಿಲ್ಲ, ಬಿಸಾಕಿದ್ದು ಆಯಿತು. ಅದನ್ನು ಅದು ಇಷ್ಟು ದೊಡ್ಡ ನ್ಯೂಸು ಆಗೋ ಏನು ಅಂತ ಗೊತ್ತಾಗಿಲ್ಲ. ಮಚ್ಚು ತಂದು ಕೊಟ್ಟಿದ್ದೀರಾ ಅಂದರೆ ಮಿಸ್ಲೀಡ್ ಮಾಡಿದ್ದೀರಾ ಅನ್ನೋ ಒಂದು ಮಾಹಿತಿ ಅವಾಗ ಹೊರಬಂದಿತ್ತು. ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ಡಿಫ್ರೆಂಟ್ ಇತ್ತು. ಅದ್ರ ಬಗ್ಗೆ ಕೂಡ ತುಂಬ ಸದ್ದಾಯಿತು. ಸೊ ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ ಮೇಡಮ್? ಇವಾಗ ನಾವು ಅದು ಇದು ಕರೆದಿದ್ರು, ನಮ್ಮ ಇನ್ವೆಸ್ಟಿಗೇಷನ್ಗೆ ಕರೆದಿದ್ರು. ಅವಾಗ ನಾವು ಹೋಗಿದ್ದಾಗ ನಾನು ವಿನಿ ಒಳಗಿದ್ದ ಕಾರಣ ಅದು ಯಾವ ಮಚ್ಚು ಅಂತ ನಾವು ಹೋಗಿ ತೊಗೊಂಬಂದಿಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದಲ್ಲಿ ನಾವೇ ಹೋಗಿ ತೊಗೊಂಬಂದ್ಬಿಟ್ಟಿದ್ರೆ ಅದು ಸಾಲ್ವ್ ಆಗೋಗ್ತಾಯಿತ್ತು ಇಷ್ಟೊತ್ತಿಗೆ. ನಮಗೂ ಗೊತ್ತಿಲ್ಲದೆ ಹೋಗಿದ್ದಕ್ಕೆ ಅದೇನಾಗೋಯಿತು ಅಂದರೆ ನಾನು ಹುಡುಗರಿಗೆ ಹೇಳಿದೆ, ಅಲ್ಲಿ ಸೆಟ್ಟಲ್ಲಿರುತ್ತೆ ಪ್ರಾಪರ್ಟಿಗಳು, ಹೋಗಿ ತೊಗೊಂಬನ್ನಿ ಅಂತ. ಅವರು ವೀಡಿಯೋ ನೋಡಿಕೊಂಡು ಸಿಮಿಲರ್ ತೊಗೊಂಬಂದ್ಬಿಟ್ಟಿದ್ದಾರೆ. ಆ ಥರ ಇನ್ನೂ 3-4 ಎಕ್ಸ್ಟ್ರಾ ಇತ್ತಲ್ಲಿ. ಸೊ ಸಿಮಿಲರ್ ತೊಗೊಂಬಂದ್ಬಿಟ್ರು. ತೊಗೊಂಬಂದಿದ್ದಕ್ಕೆ ಏನಾಗೋಯಿತು, ಅದು ನಾವು ಅರ್ಜೆಂಟಲ್ಲಿ ನೋಡ್ಕೊಂಡೆ ಹಾಗೆ ಕೊಟ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ದಿನ ಬೆಳಗ್ಗೆದ್ದು ನಾವು ನೋಡ್ತೀವಿ, ಅದು ಮಾರ್ಕ್ ಮಾಡಿ ಕಳಿಸ್ದಾಗಲೇ ನಮ್ಗೆ ಗೊತ್ತಾಗಿದ್ದು ಇದು ದೊಡ್ಡದಾಗಿದೆ ಅಂತ. ನಮಗದು ಗೊತ್ತೇ ಇರಲಿಲ್ಲ ವಿಷಯ. ನಾವು ಅರ್ಜೆಂಟಲ್ಲಿ ಬಂದ್ಬಿಟ್ಟು ನಾವು ನೋಡ್ಕೊಬೇಕಾಗಿತ್ತು, ನಾವು ನೋಡ್ಕೊಂಡಿಲ್ಲ. ನಮ್ಗೆ ಫಸ್ಟ್ ಆಚೆ ಹೋದರೆ ಸಾಕಪ್ಪ ಅನ್ನೋದಿತ್ತು ಬೇರೆ. ಸೊ ನೋಡ್ಕೊಂಡು ಹೋಗೋದಕ್ಕೆ ಪ್ರಾಬ್ಲಮ್ ಐತೆ ಹೊರತು ಅದು ಇಂಟೆನ್ಷನಲಿ ಮಾಡಿದ್ದಲ್ಲ. ಮಚ್ಚಿನ ವಿಷಯಕ್ಕೆ ಬರೋದಾದ್ರೆ ಮಚ್ಚು ಅದು ಫೈಬರ್ ಮಚ್ಚ ಹೇಗೆ ಏನು ಅಂತ ಬಿಕಾಸ್ ಸೆಟ್ಟಿಂದಾನೇ ಕೊಟ್ಟಿದ್ದ ಪ್ರಾಪರ್ಟಿ ಸೆಟ್ ಅವ್ರದ್ದೇನಾ ಹೇಗೆ ಏನು ಅಂತ ಸರ್. ಮೇಡಮ್ ನೀವು ನನ್ನ ಪ್ರಕಾರ ಬಂದಿದ್ದೀರಾ ನಕ್ಷತ್ರ ಸ್ಟುಡಿಯೋಗೆ. ಅಲ್ಲಿ ಹಲವಾರು ಪ್ರಾಪರ್ಟಿಗಳು ಇಕ್ಕಿರ್ತಾರೆ, ಎಲ್ಲ ಮಾಡಿಕ್ಕಿರೋದು, ಯೂಸ್ ಆಗಿರೋದು, ಬಿಟ್ಟಿರೋದು ಹಲವಾರು ಪ್ರಾಪರ್ಟಿಗಳಿರುತ್ತೆ. ಆ ಪ್ರಾಪರ್ಟಿಲಿ ಒಂದು ನಾವು ಯೂಸ್ ಮಾಡಿರೋದೇ ಇದು ಆಗಲಿ. ಯಾಕಂದರೆ ಚಾನಲಲ್ಲಿ ನಾವಿವಾಗ ಒಂದು ಮಚ್ ತೋರಿಸ್ಬೇಕು ಅಂದರೆ ಒಂದು ಸ್ಟೇಜ್ ಮೇಲೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅವ್ರದ್ದು ಹಲವಾರು ವಿಷಯಗಳಿರುತ್ತೆ. ಅವ್ರು ಆ ಥರ ನಮಗೆ ಒರಿಜಿನಲ್ ಮಚ್ ತೋರ್ಸೋಕೆ ಬಿಡೋಲ್ಲ. ಫೈಬರ್ ಮಚ್ಚು ಕೊಟ್ಟಿದ್ರು, ಅದನ್ನು ನಾವು ಯೂಸ್ ಮಾಡಿದ್ವಿ ಅಷ್ಟೇ. ಆಮೇಲೆ ಅದೇನು ಯೂಸ್ ಇರಲಿಲ್ಲ, ಬಿಸಾಕಿದ್ದು ಆಯಿತು. ಅದನ್ನು ಅದು ಇಷ್ಟು ದೊಡ್ಡ ನ್ಯೂಸು ಆಗೋ ಏನು ಅಂತ ಗೊತ್ತಾಗಿಲ್ಲ. ಮಚ್ಚು ತಂದು ಕೊಟ್ಟಿದ್ದೀರಾ ಅಂದರೆ ಮಿಸ್ಲೀಡ್ ಮಾಡಿದ್ದೀರಾ ಅನ್ನೋ ಒಂದು ಮಾಹಿತಿ ಅವಾಗ ಹೊರಬಂದಿತ್ತು. ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ಡಿಫ್ರೆಂಟ್ ಇತ್ತು. ಅದ್ರ ಬಗ್ಗೆ ಕೂಡ ತುಂಬ ಸದ್ದಾಯಿತು. ಸೊ ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ ಮೇಡಮ್? ಇವಾಗ ನಾವು ಅದು ಇದು ಕರೆದಿದ್ರು, ನಮ್ಮ ಇನ್ವೆಸ್ಟಿಗೇಷನ್ಗೆ ಕರೆದಿದ್ರು. ಅವಾಗ ನಾವು ಹೋಗಿದ್ದಾಗ ನಾನು ವಿನಿ ಒಳಗಿದ್ದ ಕಾರಣ ಅದು ಯಾವ ಮಚ್ಚು ಅಂತ ನಾವು ಹೋಗಿ ತೊಗೊಂಬಂದಿಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದಲ್ಲಿ ನಾವೇ ಹೋಗಿ ತೊಗೊಂಬಂದ್ಬಿಟ್ಟಿದ್ರೆ ಅದು ಸಾಲ್ವ್ ಆಗೋಗ್ತಾಯಿತ್ತು ಇಷ್ಟೊತ್ತಿಗೆ. ನಮಗೂ ಗೊತ್ತಿಲ್ಲದೆ ಹೋಗಿದ್ದಕ್ಕೆ ಅದೇನಾಗೋಯಿತು ಅಂದರೆ ನಾನು ಹುಡುಗರಿಗೆ ಹೇಳಿದೆ, ಅಲ್ಲಿ ಸೆಟ್ಟಲ್ಲಿರುತ್ತೆ ಪ್ರಾಪರ್ಟಿಗಳು, ಹೋಗಿ ತೊಗೊಂಬನ್ನಿ ಅಂತ. ಅವರು ವೀಡಿಯೋ ನೋಡಿಕೊಂಡು ಸಿಮಿಲರ್ ತೊಗೊಂಬಂದ್ಬಿಟ್ಟಿದ್ದಾರೆ. ಆ ಥರ ಇನ್ನೂ 3-4 ಎಕ್ಸ್ಟ್ರಾ ಇತ್ತಲ್ಲಿ. ಸೊ ಸಿಮಿಲರ್ ತೊಗೊಂಬಂದ್ಬಿಟ್ರು. ತೊಗೊಂಬಂದಿದ್ದಕ್ಕೆ ಏನಾಗೋಯಿತು, ಅದು ನಾವು ಅರ್ಜೆಂಟಲ್ಲಿ ನೋಡ್ಕೊಂಡೆ ಹಾಗೆ ಕೊಟ್ಬಿಟ್ವಿ. ಆಮೇಲೆ ನೆಕ್ಸ್ಟ್ ದಿನ ಬೆಳಗ್ಗೆದ್ದು ನಾವು ನೋಡ್ತೀವಿ, ಅದು ಮಾರ್ಕ್ ಮಾಡಿ ಕಳಿಸ್ದಾಗಲೇ ನಮ್ಗೆ ಗೊತ್ತಾಗಿದ್ದು ಇದು ದೊಡ್ಡದಾಗಿದೆ ಅಂತ. ನಮಗದು ಗೊತ್ತೇ ಇರಲಿಲ್ಲ ವಿಷಯ. ನಾವು ಅರ್ಜೆಂಟಲ್ಲಿ ಬಂದ್ಬಿಟ್ಟು ನಾವು ನೋಡ್ಕೊಬೇಕಾಗಿತ್ತು, ನಾವು ನೋಡ್ಕೊಂಡಿಲ್ಲ. ನಮ್ಗೆ ಫಸ್ಟ್ ಆಚೆ ಹೋದರೆ ಸಾಕಪ್ಪ ಅನ್ನೋದಿತ್ತು ಬೇರೆ. ಸೊ ನೋಡ್ಕೊಂಡು ಹೋಗೋದಕ್ಕೆ ಪ್ರಾಬ್ಲಮ್ ಐತೆ ಹೊರತು ಅದು ಇಂಟೆನ್ಷನಲಿ ಮಾಡಿದ್ದಲ್ಲ.